ನಾನು ಒತ್ತಾಯ ಮಾಡ್ತೀನಿ. ಅವನು ಎಷ್ಟು ಫ್ರಾಡ್ ಇದ್ದಾನೆ ಅನ್ನೋದಕ್ಕೆ ಹೇಳೋದಾಗಿದ್ರೆ ಅವನು ನನಗೆ ಕ್ಯಾಬಿನೆಟ್ ದರ್ಜೆ ಕೊಡ್ತೀವಿ ಅಂತ ಹೇಳಿದ್ದು ಆವಾಗಲೇ ಹೇಳ್ಬೋದಾಗಿತ್ತಲ್ಲ. ಅವನು ಆದ್ಮೇಲೆ ಯಾರನ್ನೂ ಭೇಟಿ ಮಾಡಿಲ್ಲ. ನಾನು ಆದ್ರಿಂದ ಇವನ ಹೇಳಿಕೆನ ಎಷ್ಟು ಜವಾಬ್ದಾರಿಯುತವಾಗಿ ನೀವೆಲ್ಲ ತಗೋಬೇಕು ಅನ್ನೋದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಆದ್ರಿಂದ ನಾನು ಇದನ್ನು ಹೆಚ್ಚು ಎಳ್ಕೊಂಡು ಹೋಗೋದಿಲ್ಲ. ನನ್ನ ಹೆಸರು ಇಲ್ಲಿ ತಳುಕಾಯ್ಕೊಂಡಿರೋದ್ರಿಂದ ನನಗೂ ದೇವರಾಜೇಗೌಡಂಗೂ ಇನ್ಯಾವ ವಿಚಾರಕ್ಕೂ ನಾನು ಇದು ನಿಮ್ಮ ಪ್ರೆಸ್ಗೆ ಹೇಳ್ಬಾರ್ದು, ಮೀಟ್ ಮಾಡಬಾರ್ದು ಅಂತ ಇದ್ದೆ. ಪಾಪ ನೀವೆಲ್ಲ ಅಷ್ಟೊಂದು ಸಾರಿ ಫೋನ್ ಮಾಡಿದ್ದೀರಿ. ನನ್ನ ಮನೆ ಹತ್ರ ಬಂದು ಭಾಳ ಜನ ಕಾದು ಬೇಜಾರಾಗಿ ಹೋದ್ರು. ನನಗೆ ಇದೆಲ್ಲ ಆಗಬಾರ್ದು, ನಾನೊಂದ್ಸರಿ ಮಾಹಿತಿ ಕೊಡಬೇಕು. ನಾನು ಮಾಹಿತಿ ಕೊಡದೇ ಇದ್ರೂ ಶಿವರಾಮೇಗೌಡ ಏನೋ ಗಿಲ್ಟಿ ಇದೆ ಅಂತ ಅನ್ನಿಸ್ಕೋಬಾರ್ದು ಅಂತೇಳಿ ನಿಮ್ಮ ಮುಂದೆ ಬಂದಿದ್ದೀನಿ. ನಾನು ನಿಮ್ಮೆಲ್ಲರ ಕೈ ಮುಗಿದು ಕೇಳ್ತೀನಿ, ಇದಕ್ಕೆ ಪ್ರಾಮಾಣಿಕವಾಗಿ ಇದು ಎನ್ಕ್ವೈರಿ ಆಗಲಿ, ಯಾರು ತಪ್ಪು ಮಾಡಿದಾರೋ ಉಪ್ಪು ತಿಂದವ್ರು ನೀರು ಕುಡಿಲಿ. ನಮ್ಮ ದೇವೇಗೌಡ ಸಾಹೇಬರು ಸಹಿತ ನೆನ್ನೆ ಅವ್ರು ಹೇಳಿದ್ದಾರೆ, ಅವ್ರು ಯಾರ ಬಗ್ಗೆ ಏನಾರು ಆಗಲಿ ಅಂತ. ಈಗ ಅದ್ರ ಬಗ್ಗೆ ಚರ್ಚೆ ಆಗಲಿ. ಅದು ಬಿಟ್ಟಿರೋ ನನಗೆ ನಾನು ಒಂದು ಮಾತನ್ನು ಇವತ್ತು ಹೇಳಿರ್ತೀನಿ ನಿಮ್ಮ ಮುಂದೆ ಸ್ಪಷ್ಟೀಕರಿಸಿ. ಈ ಪೆನ್ ಡ್ರೈವನ್ನ ವ್ಯಾಪಾರಕ್ಕೆ ಇಟ್ಟಿರ್ತಕ್ಕಂಥವನೇ ದೇವರಾಜೇಗೌಡ, ಇದೆಲ್ಲ ಅನುಮಾನ ಇಟ್ಕೋಬೇಡಿ. ಪೆನ್ ಡ್ರೈವನ್ನ ವ್ಯಾಪಾರಕ್ಕೆ ಇಟ್ಕೊಂಡಿರ್ತಕ್ಕಂಥವನೇ ದೇವರಾಜೇಗೌಡ. ಕಾರ್ತಿಕ್ ದೇವರಾಜೇಗೌಡ ಇಬ್ಬರನ್ನ ಈ SIT ಅವರು ಏನು ಮಾಡಿದಾರೋ, ಅವರು ಪೊಲೀಸ್ ಬಳಕೆಯಲ್ಲಿ ಇವರು ಲಾಯರ್ ಸಾಹೇಬರು ಅಂತ ಕೂರಿಸಿ ಹೇಳಿದ್ರೆ ಇನ್ನೊಂದು ಹತ್ತು ಹೇಳ್ತಾರಲ್ಲಿ. ಇವರಿಗೆ ಪೊಲೀಸ್ ಭಾಷೆಯಲ್ಲಿ ಬಳಸಿ ಇವರಿಗೆ ಕ್ರಮ ತಗೊಂಡ್ರೆ ಯಾವುದೇ ಕಾರಣಕ್ಕೂ ಸಹಿತ ಈ ವಿಚಾರ ಹೊರಗೆ ಬರ್ತದೆ. ಯಾರು ನೋಡಿ, ಪ್ರೊಡ್ಯೂಸರ್ ಯಾರು ನಿಮಗೆ ಗೊತ್ತಿದೆ, ಇದನ್ನ ಹಂಚಿಕೆದಾರರು ಯಾರು ಅನ್ನೋದನ್ನು ಸಹಿತ ಬಯಲಿಗೆಳಿಬೇಕು. ನೇರವಾಗಿ ಇದನ್ನೆಲ್ಲ ಎಳಿಬೇಕು. ಇದರಲ್ಲಿ ನಾನು ಮಧ್ಯ ಇರೋದ್ರಿಂದ ನನ್ನ ಸ್ಪಷ್ಟ ಮಾಡ್ತಾ ಇದ್ದೀನಿ. ಸರ್ಕಾರಕ್ಕಾಗಲಿ, ನನಗಾಗಲಿ, DK ಶಿವಕುಮಾರ್ ಅವ್ರಿಗಾಗಲಿ, ನನಗಾಗಲಿ ಈ ವಿಚಾರ ಯಾವುದರಲ್ಲೂ ಸಹಿತ ಸಂಬಂಧ ಇಲ್ಲ ಅನ್ನೋದನ್ನು ಸ್ಪಷ್ಟೀಕರಣ ಮಾಡ್ತೀನಿ.